ನಮಸ್ಕಾರ ಸ್ನೇಹಿತರೆ. ಕನ್ನಡ ನಾಡಿನಲ್ಲಿ ಏನು ನಾವು ಜನ್ಮಿಸಿದ್ದೇವೆ, ಅದು ನಾವು ಪೂರ್ವ ಜನ್ಮದ ಸುಕೃತ ಅಂತ ನಾನು ಭಾವಿಸ್ತೇನೆ. ಕಾರಣ ಇಷ್ಟೇ, ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡತನ ಇವೆಲ್ಲವೂ ಕೂಡ ನಮ್ಮ ಹೃದಯದಲ್ಲಿ ಸಹಿಷ್ಣುತೆಯನ್ನು ತುಂಬಿಕೊಡುತ್ತೆ. ಅಂತಹ ಸಹಿಷ್ಣುತೆಯನ್ನು ತುಂಬಿಕೊಟ್ಟಂತಹ ಈ ನೆಲವನ್ನು ನಾವು ತುಂಬ ಅಭಿಮಾನದಿಂದ, ಪ್ರೀತಿಯಿಂದ ಕಾಣ್ತೇವೆ. ತುಂಬ ಜನ ಹೇಳ್ತಾರೆ, ಕನ್ನಡಿಗರಿಗೆ ಅಭಿಮಾನ ಇಲ್ಲ ಅಂಥೇಳಿ. ಅಭಿಮಾನ ಶೂನ್ಯರು ಕನ್ನಡಿಗರು ಎಂಬುದಾಗಿ ಹೇಳ್ತಾರೆ. ಖಂಡಿತ ಅಭಿಮಾನ ಶೂನ್ಯರಲ್ಲ. ಒಂದು ಸಂದರ್ಭ ನೆನಪಾಗುತ್ತೆ, ಅಭಿಮಾನ ಶೂನ್ಯರೇನೋ ಅಂತ ಅನಿಸುತ್ತೆ. ಸಾವಿರಾರು ಮೈಲಿ ದೂರದಲ್ಲಿ ನೂರಾರು ವರ್ಷಗಳ ಹಿಂದೆ ಹೋಗಿ ಅಲ್ಲಿ ನೆಲೆಸಿ ಕನ್ನಡವನ್ನು ಸ್ಪಷ್ಟವಾಗಿ ಆಡುವಂತಹ ಕನ್ನಡಿಗರಿದ್ದಾರೆ. ಆದರೆ ಕರ್ನಾಟಕದಿಂದ ಒಂದು 50-60 ಅಥವಾ 100-200 ಕಿಲೋಮೀಟರ್ ದೂರದಲ್ಲಿ ಇರುವಂತಹ, ಉದಾಹರಣೆಗೆ ಮುಂಬೈ, ಹೈದರಾಬಾದ್ ಮತ್ತು ಚೆನ್ನೈ, ಇಲ್ಲಿ ಇರುವಂತಹ ಉದ್ಯೋಗ ನಿಮಿತ್ತ ಹೋದಂತಹ ಕನ್ನಡಿಗರು ಕೇಳಿದ್ರೆ ಕನ್ನಡ ನಮಗೆ ಟಚ್ ಬಿಟ್ಟು ಹೊರಟೋಗಿದೆ, ಅಲ್ಲಿ ಮಾತಾಡೋರು ಯಾರೂ ಸಿಕ್ಕಲ್ಲ ಅಂತ. ನೋಡಿ, ಮುಂಬೈಯಲ್ಲಿ ಕನ್ನಡಿಗರು ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಬಹಳಷ್ಟು ಕನ್ನಡಿಗರು ಮುಂಬೈಯಲ್ಲಿದ್ದಾರೆ, ಹೈದರಾಬಾದಲ್ಲೂ ಇದ್ದಾರೆ. ಅದೇ ರೀತಿಯಲ್ಲಿ ಚೆನ್ನೈಯಲ್ಲಂತೂ ಸಾಕಷ್ಟು ಕನ್ನಡಿಗರಿದ್ದಾರೆ. ಆದರೆ ಕನ್ನಡಿಗರ ಸಂಪರ್ಕವನ್ನು ಮಾಡಿಕೊಳ್ಳದೆ, ಅಲ್ಲಿಯ ಸ್ಥಳೀಯ ಭಾಷೆಯ ಆಡುವಂತಹ ಜನರ ಜೊತೆಯಲ್ಲೇ ಹೆಚ್ಚು ಸಂಪರ್ಕವನ್ನು ಹೊಂದಿ, ಕನ್ನಡವನ್ನು ಮರೆತಿದ್ದೇನೆ, ಮರ್ತಿಲ್ಲ ಅಂತ ತಿಳ್ಕೊಬೇಡಿ, ಕನ್ನಡ ಟಚ್ ಬಿಟ್ಟು ಹೋಗಿದೆ ಅಂತ ಹಾಗೆ ಹೇಳುವಂತಹ ಒಬ್ಬ ಮೇರು ನಟನ ಮಾತನ್ನು ಕೇಳ್ತಾ ಇದ್ದರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ಅವರ ಬಾಲ್ಯ ಜೀವನದಲ್ಲಿ ಮತ್ತು ಯವನಾವಸ್ಥೆಯಲ್ಲಿ ನೂರಾರು ಕಾದಂಬರಿಗಳನ್ನು ಓದಿದಂತಹ ನಟ, ಈಗ ಮೇರು ನಟ, ಭಾರತೀಯ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿರುವಂತಹ ನಟ, ಕನ್ನಡ ಟಚ್ ಬಿಟ್ಟು ಹೋಗಿದೆ. ಏನು ಬಿಟ್ಟು ಹೋಗಿರುತ್ತೆ? ಸಂಬಂಧಗಳು ಬಿಟ್ಟು ಹೋಗಿರುತ್ತೆ. ಅವರ ಅಣ್ಣ ತಮ್ಮ ಸಂಬಂಧಗಳು ಎಲ್ಲವೂ ಇಲ್ಲೇ ಇವೆ, ಕನ್ನಡ ನೆಲದಲ್ಲೇ ಇವೆ. ಅಲ್ಲಿವರೆಗೆ ಎಲ್ಲಿ ಉಪೇಕ್ಷಿಸ್ತಾರೋ ಅಂತ ಒಂದು ಭಯದಲ್ಲಿ ತಾಯ್ನಾಡನ್ನು, ತಾಯಿ ಭಾಷೆಯನ್ನು ಮರೆತಂತೆ ಅಭಿನಯಿಸ್ತಾರೆ. ಅತಿಲೋಕ ಸುಂದರಿಯೊಬ್ಬರು ಕನ್ನಡ ಭಾಷೆ ಮಾತಾಡುವಾಗ ಯಾವುದೋ ಭಾಷೆಯವರ ಹಾಗೆ ಕನ್ನಡ ಅಸ್ಪಷ್ಟ ಕನ್ನಡವನ್ನು ಮಾತಾಡಿ ಅದು ಮಧ್ಯದಲ್ಲಿ ಹಿಂದಿ ಮತ್ತು ಇಂಗ್ಲೀಷನ್ನು ಸೇರಿಸ್ಬಿಡ್ತಾರೆ. ಏನಿದು? ಅವರ ತಂದೆ ತಾಯಿ ಅವರೆಲ್ಲ 100 ವರ್ಷದ ಹಿಂದೆ, 50 ವರ್ಷದ ಹಿಂದೆ ಈ ನೆಲವನ್ನು ಬಿಟ್ಟು ಅಲ್ಲಿ ಹೋಗಿರ್ತಾರೆ ಅಷ್ಟೇ. ಇವರು ಅದನ್ನೇ ದೊಡ್ಡ ಕಥೆಯನ್ನು ಮಾಡಿಕೊಂಡು, ನನಗೆ ಭಾಷೆನೇ ಬರಲ್ಲ, ನನಗೆ ಆ ಊರ ಪರಿಚಯನೇ ಇಲ್ಲ, ಹೌದಾ, ಹೀಗೆಲ್ಲ ಅಭಿನಯಿಸ್ತಾರಲ್ಲ, ಟೊಳ್ಳು ಅಭಿನಯ. ಹುಟ್ಟಿ ಬೆಳೆಯೋಕ್ಕೆ ಮಾತ್ರ ಈ ನೆಲ ಬೇಕು, ಆದರೆ ದೂರದ ಸ್ಥಳಗಳಿಗೆ ಹೋದಾಗ ಅಲ್ಲಿಯವರನ್ನು ಓಲೈಸೋಕ್ಕೋಸ್ಕರ ತಮ್ಮ ಮಾತೃಭಾಷೆಯನ್ನೇ ತಿರಸ್ಕರಿಸ್ತಾರೆ. ಆದರೆ ಕನ್ನಡ ನೆಲದಲ್ಲಿ ವಾಸಿಸ್ತಿರುವಂತಹ ಬಹಳಷ್ಟು ಅನ್ಯ ಭಾಷಿಗರು, ಉದಾಹರಣೆಗೆ ಮರಾಠಿಗರಾಗಿರ್ಬೋದು, ತೆಲುಗಿನವರಾಗಿರ್ಬೋದು, ತಮಿಳಿನವರಾಗಿರ್ಬೋದು, ಮರವಾಡಿಗಳಾಗಿರ್ಬೋದು, ಗುಜರಾತಿಗಳಾಗಿರ್ಬೋದು, ಬೆಂಗಾಲಿಗಳಾಗಿರ್ಬೋದು, ತೆಲುಗರು ಹೆಚ್ಚಾಗಿ, ಇವರೆಲ್ಲರೂ ಕೂಡ ಅವರವರ ಸಂಬಂಧಿಕರು ಆ ಭಾಷೆಯವರು ಸಿಕ್ಕಾಗ ಅದೇ ಭಾಷೆಯನ್ನು ಮಾತಾಡ್ತಾರೆ. ನಾವೇ ಅವ್ರ ಮಧ್ಯದಲ್ಲಿ ಕಣ್ಕಂಡು ಬಿಡಬೇಕಾಗುತ್ತೆ. ಅಪ್ಪ, ನೀವೆಲ್ಲ ಒಂದಾಗ್ಬಿಟ್ರಿ, ನಾವೇ ಹೀಗೆ ಅಂತ ಅಂದ್ಕೋಬೇಕಾಗುತ್ತೆ. ಆದರೆ ನಮ್ಮ ಕನ್ನಡಿಗರು ಈ ನೆಲದಲ್ಲಿ ಹುಟ್ಟಿ ಉನ್ನತವಾಗಿ ಬೆಳೆದಂಥವರು ಕನ್ನಡ ಭಾಷೆಯನ್ನು, ಕನ್ನಡ ನೆಲಕ್ಕೆ ಬಂದಾಗ ಕನ್ನಡ ಭಾಷೆಯನ್ನು ಬೇರೆ ಶೈಲಿಯಲ್ಲಿ ಮಾತಾಡ್ತಾರೆ. ಇದು
ನಿಜವಾಗಿಯೂ ಬೇಸರ ತಂದಂತಹ ವಿಚಾರ. ಕನ್ನಡಿಗರಾಗಿ ನಾವೆಲ್ಲ ಅತಿಯಾಗಿ ಬೇಸರ ಪಡುವಂತಹ ವಿಚಾರ. ಕನ್ನಡ ಅಂದರೆ ಅದು ಕಸ್ತೂರಿ, ಕನ್ನಡದಿಂದ ಎಲ್ಲ, ಕನ್ನಡವೇ ಎಲ್ಲ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಯಾವಾಗ? ಇಲ್ಲಿ ಇರೋ ತನಕ. ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದ ಮೇಲೆ ಕನ್ನಡವನ್ನೇ ಮರೆತು, ಕನ್ನಡ ಭಾಷೆಯವರನ್ನೇ ಮರೆತು, ಕನ್ನಡ ನಾಡನ್ನೇ ಮರೆತು ಆ ಲೆವೆಲ್ಲಿಗೆ ಬರ್ತಾರೆ. ಅದು ಬಂದರೆ, ಈ ನಾಡಿಗೆ ಬಂದರೆ, ಅದು ಬೆಂಗಳೂರಿಗೆ ಬಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಆ ಸ್ಟಾರ್ ನಟ ಹೇಳ್ತಾರೆ, ನನಗೆ ಕನ್ನಡ ಮರ್ತಿಲ್ಲ, ಆದರೆ ಟಚ್ ಬಿಟ್ಟೋಗಿದೆ. ಏನಿದು? ಮಾತಾಡೋರು ಸಿಗಲ್ವಂತೆ. ಫೋನಲ್ಲಿ ಯಾರೂ ಸಿಕ್ಕಲ್ವಾ ಮಾತಾಡೋದಕ್ಕೆ ಕನ್ನಡಿಗರು? ಅಥವಾ ನಿಮ್ಮ ಅಣ್ಣ ತಮ್ಮದಿರ ಜೊತೆ, ನಿಮ್ಮ ಸಂಬಂಧಿಗಳ ಜೊತೆಯಲ್ಲಿ ಮಾತಾಡಲ್ವಾ ನೀವು? ಅಲ್ವಾ? ಯಾಕೆ ಹೀಗೆ ಅಭಿನಯಿಸ್ತೀರಿ? ಕನ್ನಡಿಗರು ಅಂತ ಮತ್ತೆ ಹೇಳ್ಕೊತೀರಿ. ಕನ್ನಡತನ ಅನ್ನೋದೇ ಇಲ್ಲ ಅಂದಮೇಲೆ ಅಭಿಮಾನ್ಯ ಶೂನ್ಯತೆ ಅಲ್ವಾ ಇದು? ಅಲ್ವಾ?